ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪಾಕಿಸ್ತಾನ ವಾಟರ್ ಸ್ಟ್ರೈಕ್. ಸಾಲಾರ್ ಡ್ಯಾಮ್ ನಿಂದ ದಿಢೀರ್ ನೀರು ಬಿಟ್ಟಂತ ಭಾರತ ಪಾಕ್ಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ. ರಿಯಾಸಿಯಲ್ಲಿ ಚೆನಾಬ್ ನದಿಗೆ ನಿರ್ಮಿಸಲಾಗಿರುವಂತಹ ಡ್ಯಾಮ್ ಇದು. ಅಣೆಕಟ್ಟಿನ ಹಲವು ಗೇಟ್ಗಳನ್ನು ತೆರೆಯಲಾಗಿದೆ. ಪರಿಣಾಮ ಈಗ ಪಾಕಿಸ್ತಾನದತ್ತ ಭಾರಿ ಪ್ರಮಾಣದಲ್ಲಿ ನೀರು ನುಗ್ತಾ ಇದೆ. ನೀರು ಬಿಡುಗಡೆಯಿಂದ ಪಾಕಿಸ್ತಾನದಲ್ಲಿ ಪ್ರವಾಹದ ಆತಂಕ ಈಗಾಗಲೇ ಬಂದಿದೆ. ಒಂದು ಕಡೆಗೆ ಏರ್ ಸ್ಟ್ರೈಕ್, ಇನ್ನೊಂದು ಕಡೆಗೆ ಈಗ ವಾಟರ್ ಸ್ಟ್ರೈಕ್ ಕೂಡ ಆರಂಭವಾಗಿದೆ. ಸಲಾಲ್ ಡ್ಯಾಮ್ನಿಂದ ದಿಢೀರ್ ನೀರು ಬಿಟ್ಟಿರುವಂಥ ಭಾರತ ಇದರಿಂದ ಪ್ರಮುಖವಾಗಿ ಪಾಕಿಸ್ತಾನದ ಸಿಂಧ್ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಆ ಭಾಗದಲ್ಲಿ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗ್ತಾಯಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಒಂದು ಕಡೆಗೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ನಿನ್ನಿಂದಲೂ ಕೂಡ ನಿರಂತರವಾದಂಥ ದಾಳಿಯನ್ನು ಪಾಕಿಸ್ತಾನ ಭಾರತದ ಮೇಲೆ ಮಾಡ್ತಾ ಇದ್ದಾರೆ. ಭಾರತ ಕೂಡ ಅಷ್ಟೇ ತೀವ್ರತರವಾದಂಥ ದಾಳಿಯನ್ನು ಮಾಡಿತ್ತು. 70 ವರ್ಷದಲ್ಲಿ ಮೊದಲ ಬಾರಿಗೆ ಇಸ್ಲಾಮಾಬಾದ್ ಮೇಲೆ ಭಾರತ ನೇರವಾಗಿ ಡ್ರೋನ್ ಅಟ್ಯಾಕನ್ನು ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಈಗ ಕೇವಲ ಏರ್ ಸ್ಟ್ರೈಕ್ ಅಷ್ಟೇ ಅಲ್ಲ, ಇದರ ಜೊತೆಗೆ ಈಗ ವಾಟರ್ ಸ್ಟ್ರೈಕನ್ನು ಕೂಡ, ಅಂದರೆ ಡ್ಯಾಮ್ನಿಂದ ಏಕಕಾಲಕ್ಕೆ ನೀರನ್ನು ಬಿಡುಗಡೆಗೊಳಿಸಿ ಆ ಭಾಗದಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಒಟ್ಟಿನಲ್ಲಿ ನಿರಂತರವಾದಂಥ ದಾಳಿಯನ್ನು ಭಾರತ ಮುಂದುವರಿಸಿದೆ. ಅನೇಕ ಪ್ರದೇಶಗಳು, ಪಾಕಿಸ್ತಾನದ ಅನೇಕ ಪ್ರದೇಶಗಳು ಈಗ ಅಸ್ತವ್ಯಸ್ತವಾಗಿದೆ. ಪಾಕಿಸ್ತಾನದ ರಾಜಧಾನಿಯ ಮೇಲೆ, ಇಸ್ಲಾಮಾಬಾದ್ ಮೇಲೆ 75 ವರ್ಷಗಳಲ್ಲೇ ಮೊದಲ ದಾಳಿ. ಎಂಥ ಸ್ಥಿತಿ ನೋಡಿ. ಒಂದು ಈ ರೀತಿ ರಾಜಧಾನಿಯೇ ನಲಿಗೆ ಹೋಗಿಬಿಡುತ್ತೆ ಅಂದರೆ ಗತಿ ಏನು? ಯಾಕಂದರೆ ಗೊತ್ತಾಯಿತು ಭಾರತಕ್ಕೆ, ಇವ್ರನ್ನ ಸುಮ್ಮನೆ ಬಿಟ್ಟರಾಗಲ್ಲ, ಮಗಲು ಮುರಿಯೋದು ಹೆಂಗೆ ಅಂತಂದರೆ ನೇರವಾಗಿ ರಾಷ್ಟ್ರ ರಾಜಧಾನಿಗೆ ಕೈ ಹಾಕಬೇಕು ಅಂತ ಇಸ್ಲಾಮಾಬಾದ್ನಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ನೆನೆ ಸ್ಫೋಟದ ಸದ್ದು ಕೇಳಿಬಂತು. ಪಾಕಿಸ್ತಾನ ಬೆಚ್ಚಿ ಬಿತ್ತು. ಬನ್ನಿ, ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಇವತ್ತು ರಾಜನಾಥ್ ಸಿಂಗ್ ಅವರ ಜೊತೆಗೆ ಸೇನೆಯ ಪ್ರಮುಖರು ಇವತ್ತು ಪಾಲ್ಗೊಳ್ಳುತ್ತಾರೆ, ಸೇನಾ ಮುಖ್ಯಸ್ಥರುಗಳು. ಜೊತೆಗೆ CDS ಮೀಟಿಂಗ್ ಕೂಡ ಇದೆ. ಇದೆಲ್ಲದರ ವಿವರಗಳನ್ನು ರಕ್ಷಣಾ ಸಚಿವರು ಪ್ರಧಾನಿಯವರಿಗೂ ಕೂಡ ತಿಳಿಸ್ತಾರೆ ವಿಶೇಷ ಸಭೆಯಲ್ಲಿ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ನಡೀತಾ ಇದೆ? ಯಾಕಂದರೆ ನಿನ್ನೆ ರಾತ್ರಿ ನಡೆದಂಥ ಈ ಘಟನೆಗಳಿದಾವಲ್ಲ, ಯಾವಾಗ ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೋಯಿತು, ಆಗ ಪಾಕಿಸ್ತಾನ ತಿಂದಿರುವಂಥ ಏಟು ಬಹುಶಃ ಬೆಳಗ್ಗೆ ಕಣ್ಣು ಬಿಟ್ಟ ಮೇಲೆ ಗೊತ್ತಾಗಿದೆ. ಪಾಕಿಸ್ತಾನಕ್ಕೆ ಬಿದ್ದಿರುವಂಥ ಏಟು ಎಲ್ಲೆಲ್ಲಿ ಬಿದ್ದಿದೆ, ಯಾವ್ಯಾವ ರೀತಿ ಮರ್ಮಾಘಾತ ಮಾಡಿದೆ ಭಾರತ ಅನ್ನುವಂಥದ್ದು. ಜೊತೆಗೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿವೆ. ಯಾರ್ಯಾರ ಜೊತೆಗೆ ಮೀಟಿಂಗ್, ಇದರ ಪರಿಣಾಮಗಳು ಏನು? ಹರೀಶ್. ಹೌದು ರಂಗನಾಥ್, ಬಹುಮುಖ್ಯವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಿನ್ನೆ ಪಾಕಿಸ್ತಾನ ನಡೆಸಿದಂಥ ದಾಳಿ ಮತ್ತೆ ಭಾರತ ಪ್ರತಿದಾಳಿ ನಡೆಸಿದಂಥ ವಿಚಾರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನ ಎಷ್ಟು ಡ್ರೋನ್ಗಳನ್ನ ಹಾರಿಸ್ತು, ಎಷ್ಟು ಕ್ಷಿಪಣಿಗಳನ್ನ ಹಾರಿಸ್ತು, ಮತ್ತೆ ಭಾರತದ ರಕ್ಷಣಾ ವ್ಯವಸ್ಥೆ ಹೇಗೆ ಆ ಡ್ರೋನ್ಗಳು ಹಾಗೂ ಆ ಕ್ಷಿಪಣಿಗಳನ್ನು ತಡೆಯುವಲ್ಲಿ ಯಶಸ್ವಿ ಆಯಿತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿದೇಶಾಂಗ ಸಚಿವಾಲಯದ ವಕ್ತಾರರು ಕೊಡ್ತಾರೆ. ಇನ್ನೂ ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರು ಪ್ರಮುಖವಾದಂತಹ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ CDS ಭಾಗಿಯಾಗ್ತಾರೆ ಹಾಗೂ 3 ಸೇನೆಗಳ ಮುಖ್ಯಸ್ಥರುಗಳು ಕೂಡ ಭಾಗಿಯಾಗ್ತಾರೆ. ಗಡಿಯಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ಕ್ಷಿಪಣಿಗಳ ಸುರಿಮಳೆಯನ್ನೇ ಪಾಕಿಸ್ತಾನ ಸುರಿಸಿತು. ಅಂದ್ರೆ ಒಂದು ರೀತಿಯಲ್ಲಿ ಹಮಾಸ್ ಮಾದರಿಯ ದಾಳಿಯನ್ನ ನಿನ್ನೆ ಪಾಕಿಸ್ತಾನ ಸೈನಿಕರು ಮಾಡಿದ್ರು. ಹಮಾಸ್ ಹೇಗೆ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿತ್ತು, ಅಂದ್ರೆ ಕ್ಷಿಪಣಿಗಳ ಸುರಿಮಳೆಯನ್ನ ಸುರಿಸಿತ್ತು ಏಕಾಏಕಿ, ಅದೇ ರೀತಿಯಾದಂತಹ ಸುರಿಮಳೆಯನ್ನ ಪಾಕಿಸ್ತಾನದ ಸೈನಿಕರು ದಾಳಿಯನ್ನ ಮಾಡಿದ್ರು. ಜಮ್ಮುವಿನಿಂದ ಹಿಡಿದು ಈ ಕಡೆ ಭುಜ್ವರೆಗೂ ಕೂಡ ಈ ತರದ ದಾಳಿ ಆಯಿತು. ಭಾರತೀಯ ಸೇನೆ ಭಾರತೀಯ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ಈ ತರದೊಂದು ದಾಳಿಯನ್ನ ಮಾಡಿತು. ಅದಕ್ಕೆ ಯಾವ ರೀತಿಯಾದಂತಹ ತಿರುಗೇಟನ್ನ ಕೊಡಬೇಕು, ಮತ್ತೆ ಇವತ್ತು ಕೂಡ ದಾಳಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಭಾರತ ನಿನ್ನೆ ರಾತ್ರಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಪ್ರಮುಖ ಸ್ಥಳಗಳು. ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಅನ್ನ ಭಾರತ ಟಾರ್ಗೆಟ್ ಮಾಡಿರುವಂತಹದ್ದು. ಪ್ರಮುಖ ವಾಣಿಜ್ಯ ನಗರಿ ಆದಂತಹ ಹಾರ್ಬರ್ ಇರತಕ್ಕಂತಹ, ಇಡೀ ಪಾಕಿಸ್ತಾನದ ಜೀವನಾಡಿ ಆದಂತಹ ಕರಾಚಿ ಮೇಲೆ ಭಾರತದ ಸೇನೆ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿ ಇದೆ. ಸಿಲಾಲ್ಕೋಟ್ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಪಂಜಾಬ್ ಪ್ರಾಂತ್ಯದ ಲಾಹೋರ್ ಮೇಲೂ ಕೂಡ ಪದೇ ಪದೇ ಭಾರತ ಅಟ್ಯಾಕ್ ಅನ್ನ ಮಾಡಿರುವಂತಹದ್ದು. ಹೀಗಾಗಿ ಪಾಕಿಸ್ತಾನ ಕೂಡ ಪ್ರತಿಕಾರಕ್ಕಾಗಿ ಮತ್ತೊಮ್ಮೆ ಇವತ್ತು ಕೂಡ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೆ ಪಾಕಿಸ್ತಾನದ ದಾಳಿ ಯಾವ ರೀತಿ ಇರಬಹುದು, ಭಾರತದ ಯಾವ್ಯಾವ ನಗರಗಳನ್ನ ಟಾರ್ಗೆಟ್ ಮಾಡಬಹುದು, ಯಾಕಂತಂದ್ರೆ ಭಾರತ ಈಗ ಇಸ್ಲಾಮಾಬಾದ್ ಅನ್ನ ಟಾರ್ಗೆಟ್ ಮಾಡಿರೋದ್ರಿಂದ ನಿನ್ನೆ ಇವತ್ತು ದೆಹಲಿಯನ್ನೇನಾದ್ರೂ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ದೆಹಲಿಯಾದ್ಯಂತ ಕಟ್ಟೆಚ್ಚರ ಇರುವಂತಹದ್ದು. ಮುಖ್ಯವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇಡೀ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಗಡಿ
ಭಾಗದಲ್ಲಿ ಹೇಗೆ ನಾಗರಿಕರನ್ನ ಸುರಕ್ಷಿತವಾಗಿಡುವಂತಹದ್ದು ಮತ್ತೆ ಜನರನ್ನ ಹೇಗೆ ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವಂತದ್ದು ಎಲ್ಲವನ್ನು ಕೂಡ ಗೃಹ ಸಚಿವರು ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೆ ಹೆಚ್ಚುವರಿ ಬೆಟಾಲಿಯನ್ ಗಳನ್ನ ಈ ಗಡಿ ರಾಜ್ಯಗಳಿಗೆ ಕಳಿಸ್ತಾ ಇರುವಂತದ್ದು 137 ಕಂಪನಿಗಳನ್ನ BSF, CRPF, ITBP ಕಂಪನಿಗಳನ್ನ ಹೆಚ್ಚುವರಿಯಾಗಿ ಗಡಿ ರಾಜ್ಯಗಳಿಗೆ ಕಳಿಸ್ತಾ ಇರುವಂತಹದ್ದು ಮುಖ್ಯವಾಗಿ ಜನರ ರಕ್ಷಣೆ, ಮುಖ್ಯವಾಗಿ ಮತ್ತೆ ಗಡಿ ಪ್ರದೇಶದಲ್ಲಿ ಏನು ಭದ್ರತೆಯನ್ನು ಹೆಚ್ಚಿಸುವಂತದ್ದು, ರಕ್ಷಣೆಯನ್ನು ಕೊಡುವಂತದ್ದು, ಈ ಒಂದು ಚಟುವಟಿಕೆಯನ್ನ ಹರೀಶ್ ಮತ್ತೆ ಮಾತಾಡ್ತೀನಿ ಜೊತೆಗೆ. ಹರೀಶ್ ಮತ್ತೆ ಮಾತಾಡ್ತೀನಿ. ಮಾತಾಡ್ತೀನಿ. ಕರ್ನಲ್ ಅಯ್ಯಪ್ಪ ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ಅಯ್ಯಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಇವತ್ತಿನ ನಾವು ಈ ಸಮರವನ್ನ ನೋಡ್ತಾ ಇದ್ರೆ, ಇವತ್ತಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ, ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಮುಖಾಮುಖಿಯಾಗಿತ್ತು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಈ ಡ್ರೋನ್ಗಳು ಅತ್ಯಂತ ಪ್ರಮುಖವಾಗಿದೆ. ನಿರಂತರವಾಗಿ ಅದರಲ್ಲೂ ಕೂಡ ಲೇಟ್ 2005 ಬಳಿಕ ಈ ಡ್ರೋನ್ನ ತಂತ್ರಜ್ಞಾನ ಜಾಸ್ತಿ ಆಗಿದೆ. ಭಾರತ ಇದಕ್ಕೆ ಎಷ್ಟು ಎಕ್ವಿಪ್ಡ್ ಆಗಿದೆ ನಾವು ನೋಡಿದ್ವಿ. ಸ್ವಾರ್ಮ್ ಅಟ್ಯಾಕ್ ಆಗಿತ್ತು, ಸ್ವಾರ್ಮ್ ಡ್ರೋನ್ ಅಟ್ಯಾಕ್ ಆಗಿತ್ತು, ನಿರಂತರವಾದ ಕ್ಷಿಪಣಿಗಳನ್ನು ದಾಳಿ ಮಾಡಲಾಯಿತು. ಅದಕ್ಕೆ ಭಾರತ ಕೂಡ ಕೌಂಟರ್ ಮಾಡಲಾಗಿದೆ. ಈಗ ಭಾರತದ ಬಳಿ ಇರುವಂಥ ಈ ಸಶಸ್ತ್ರದ ಬಗ್ಗೆ, ಪ್ರಮುಖವಾಗಿ ಡ್ರೋನ್ ಸ್ಪೆಷಾಲಿಟಿ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ? ಖಂಡಿತವಾಗಿ. ಡ್ರೋನ್ ಮೊದಲು ಇತ್ತು, ಅದೆಲ್ಲ ಫಾರಿನ್ ಟೆಕ್ನಾಲಜಿ ಇತ್ತು. ಈಗ ನಮ್ಮ ಡ್ರೋನ್ನೇ ನಾವು ಇಂಡಿಜಿನಸ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಅದು ಹೆಮ್ಮೆ ವಿಷಯ ಅಂತಂದರೆ, ಬೆಂಗಳೂರಲ್ಲಿ ಈಗ ಇತ್ತೀಚೆಗೆ ಯೂಸ್ ಮಾಡಿರೋದು ಸ್ಟ್ರೈಕರ್ ಅಂತ ಒಂದು ಇದು ಕಂಪನಿದು. ಅವರು ಬ್ಯಾಂಗ್ಳೂರಲ್ಲಿ ಅವರು ಅದನ್ನು ಮ್ಯಾನುಫ್ಯಾಕ್ಚರ್ ಅದು ನಮ್ಮ ಕರ್ನಾಟಕದ ನಮಗೆ ಒಂದು ಹೆಮ್ಮೆಯ ವಿಷಯ. ಅದರ ಡ್ರೋನ್ ಅಂತಂದರೆ ಏನಂತಂದರೆ, ಈಗ ಅದು ಇಟ್ಸ್ ಅ ಕಮಿಕಾಜೆ, ಅಂದರೆ ಸೂಸೈಡ್ ಡ್ರೋನ್. ಅದು ಅದರಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಡ್ರೋನ್ ಈ ಫಂಕ್ಷನ್ಗಳೆಲ್ಲ ನೋಡಿರ್ತೀವಿ, ಅದನ್ನು ಏನಾದರೂ ಫೋಟೋ ಅದಿದ್ರ ಕಳ್ಸೋದಕ್ಕೆ. ಇದರಲ್ಲಿ ಅದರಲ್ಲಿ ವಾರ್ ಹೆಡ್ ಇರುತ್ತೆ. ಈ ಕಮಿಕಾಜೆ ಇದರಲ್ಲಿ ವಾರ್ ಹೆಡ್ ಇರುತ್ತೆ. ನಮಗೆ ಎಲ್ಲಿ ಬೇಕು ಆ ಸ್ಪೆಸಿಫಿಕ್ ಆಗಿ, ನಮಗೆ ಕೊಲಾಟ್ರಲ್ ಡ್ಯಾಮೇಜ್ ಏನು ಬೇಡ, ನಮಗೆ ಸ್ಪೆಸಿಫಿಕ್ ಇದೇ ಬಿಲ್ಡಿಂಗಿಗೆ ಇಷ್ಟೇ ಡ್ಯಾಮೇಜ್ ಆಗಬೇಕು ಅಂತಂದರೆ ಅದಕ್ಕೆ ಪ್ರಿಸೈಸ್ ಆಗಿ ಅಲ್ಲಿಗೆ ಹೋಗಿ ಅದು ಡಿಸ್ಟ್ರಾಯ್ ಆಗುತ್ತೆ. ಡ್ರೋನ್ ಅದು ವಾಪಸ್ ಬರಲ್ಲ. ಅವ್ರಿಗೇನಾದರೂ ಡಿಸ್ಟ್ರಾಯ್ ಆದಮೇಲೆ ಅವ್ರಿಗೆ ಅದರ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಅದರಲ್ಲಿ ಏನಿತ್ತು, ಎಲ್ಲಿಂದ ಕಳಿಸಿದ್ರು, ಏನು ಕೋಆರ್ಡಿನೇಟ್ಸ್ ಇದೆ, ಏನು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಇದರಲ್ಲಿ ಈ ರಷ್ಯಾ ಯುಕ್ರೇನ್ ವಾರಲ್ಲಿ ಇದರ ಇಂಪಾರ್ಟೆನ್ಸನ್ನು ಇನ್ನೂ ನಾವು ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು, ಇದನ್ನು ಇಂಪ್ರೂವ್ ಮಾಡಬೇಕು ಅಂತ. ನಾವು ನಮ್ಮ ದೇಶದಲ್ಲಿ ಅದನ್ನು ಖಂಡಿತವಾಗಿ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಈಗ ಅದನ್ನು ಯೂಸ್ ಕೂಡ ಮಾಡ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ವೆಪನ್ ಅಂತ ಹೇಳ್ಬೋದು. ಹಾರ್ಪಿ ಡ್ರೋನ್ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಡೆವಲಪ್ ಮಾಡಿದ್ದೀವಿ ಡ್ರೋನನ್ನು ಕೂಡ. ಬಟ್ ನಾವು ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ಬೇರೆ ನಗರಗಳ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಹಾರ್ಪಿನ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಕೇಳ್ಪಟ್ಟಿದ್ದೀವಿ. ಹಾರ್ಪಿ ಅಫ್ಕೋರ್ಸ್ ಅದು ಇಸ್ರೇಲ್ ನಿರ್ಮಿತವಾದಂಥ ಡ್ರೋನು. ಆದರೆ ಭಾರತದ ಇಂಡಿಜಿನಿಯಸ್ ಟೆಕ್ನಾಲಜಿ ಹೇಗಿದೆ ಸರ್?